ನಮಸ್ತೆ ಬ್ಯೂಟಿಫುಲ್ ಪೀಪಲ್, ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಸೌಂದರ್ಯ. ಎಸ್, ಇದು ನನ್ನ ಫಸ್ಟ್ ಯೂಟ್ಯೂಬ್ ವ್ಲಾಗ್. ಸುಮಾರು ದಿನದಿಂದ ಇದು ನನ್ನ ವಿಶ್ ಲಿಸ್ಟಲ್ಲಿದ್ದ ವಿಶ್ ಆಗಿತ್ತು. ಇವತ್ತು ನೆರವೇರ್ತಾ ಇದೆ. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ಯಾವಾಗಲೂ ನನ್ನ ಮೇಲಿರಲಿ. ನನ್ನ ವೀಡಿಯೋಸಿಂದ ನೀವು ಲೈಫ್ ಸ್ಟೈಲ್, ಟ್ರಾವೆಲ್ ಹಾಗೆ ವಿಲೇಜ್ ವೀಡಿಯೋಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಅದು ಕೂಡ ಇನ್ಫಾರ್ಮೇಟಿವ್ ಆಗಿ ಇರುತ್ತೆ. ಬನ್ನಿ ಇವತ್ತಿನ ದಿನ ಆರಂಭ ಮಾಡೋಣ. ನಾನು ಶಿವಮೊಗ್ಗದೊಂದು ಪುಟ್ಟ ಹಳ್ಳಿ ಹುಡುಗಿ, ಅದರ ಕೆಲಸ ಮಾತ್ರ ಬೆಂಗಳೂರಲ್ಲಿ. ಭೂಮಿ ಹುಣ್ಣಿಮೆ ಹಬ್ಬ ಇರೋದ್ರಿಂದ ನಾನು ಊರಿಗೆ ಬಂದಿದ್ದೀನಿ. ಬನ್ನಿ ನಮ್ಮ ಹಳ್ಳಿನ ನಿಮಗೆ ತೋರಿಸ್ತೀನಿ. ಇದು ನಮ್ಮ ಮನೆ ಮುಂದೆ ಹಾಗೂ ಹಿಂದೆ ಸಿಗುವ ವ್ಯೂ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ವಾ. ಸೂರ್ಯ ಉದಯ ಆಗ್ತಿದ್ದಾನೆ, ಸುತ್ತಲೂ ಮರ ಗಿಡ ಪಕ್ಷಿಗಳ ಕಲರವ, ಹಾಗೆ ನಿಮಗೆ ಟೆಂಪಲ್ ಕೂಡ ಕಾಣಿಸ್ತಾ ಇದೆ. ಹಳ್ಳಿಲಿ ಆ್ಯಕ್ಚುಲಿ ದಿನ ತುಂಬ ಬೇಗ ಆರಂಭ ಆಗುತ್ತೆ. ನಿಮಗೆ ಕೇಳಿಸ್ತಿದ್ದೇನಾ ಶಬ್ದ? ನಾನು ಹೇಳಿದ್ನಲ್ವ ಇವತ್ತು ಭೂಮಿ ಹುಣ್ಣಿಮೆ ಅಂತ. ಎಲ್ಲರೂ ತೋಟಕ್ಕೆ ಹೋಗೋಕ್ಕಿಂತ ಮುಂಚೆ ಜೊತೆಗೆ ಹಲ್ಗೆನ ಬಡಿತಾ ಹೋಗ್ತಾರೆ. ಆ ಶಬ್ದನೇ ಇದು. ಅವ್ರು ಹೋಗ್ತಿದ್ದಾರೆ ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಬನ್ನಿ ನಾವು ಕೂಡ ನಮ್ಮ ತೋಟಕ್ಕೆ ಹೋಗೋಣ. ನಾವು ಪ್ರತಿ ವರ್ಷವೂ ಈ ಹಬ್ಬಕ್ಕೆ ತೋಟಕ್ಕೆ ಟ್ರ್ಯಾಕ್ಟ್ರಲ್ಲೇ ಹೋಗ್ತೀವಿ. ಅದೊಂದು ಅಥೆಂಟಿಕ್ ಫೀಲ್ ಇರಲಿ ಅಂತ. ಭೂಮಿ ಹುಣ್ಣಿಮೆ ಏಕೆ ಆಚರಿಸ್ತೀವಿ ಅಂತ ನಿಮ್ಗೇನಾದರೂ ಗೊತ್ತಿದೆಯಾ? ಭೂಮಿಯನ್ನು ಸೀಳಿ ಉಳುಮೆ ಮಾಡಿದ್ರು ಭೂಮಿ ತಾಯಿ ಸ್ವಲ್ಪನೂ ಬೇಸರ ಮಾಡಿಕೊಳ್ಳದೆ ನಮಗೆ ಬೇಕಾದ ಸಮೃದ್ಧ ಫಸಲನ್ನು ನೀಡುತ್ತೆ. ವರ್ಷದಲ್ಲಿ ಒಂದು ದಿನ ಅಂದರೆ ಆಶ್ವಯುಜ ಮಾಸದ ಹುಣ್ಣಿಮೆಯ ದಿನ ಭೂಮಿ ತಾಯಿಗೆ ಪೂಜೆ ಸಲ್ಲಿಸಿ ಕೃತಜ್ಞತೆಯನ್ನು ಹೇಳ್ತೀವಿ. ಇದು ಈಗ ಅಡಿಕೆ, ಭತ್ತ ಸೇರಿದಂತೆ ಎಷ್ಟೊಂದು ಪೈರುಗಳು ತೆನೆ ಬಿಡೋ ಸಮಯ ಆಗಿರುತ್ತೆ. ಇದನ್ನು ಭೂಮಿ ತಾಯಿ ಗರ್ಭಿಣಿಯಾಗಿದ್ದಾಳೆ ಅಂತ ಹೇಳಿ ಸೀಮಂತ ಮಾಡೋ ಹಬ್ಬನೇ ಭೂಮಿ ಹುಣ್ಣಿಮೆ. ಇದಕ್ಕೆ ಭೂಮಿ ಹುಣ್ಣಿಮೆ ಹಿಂದಿನ ದಿನವೇ ನಾವು ಪೂಜೆ ಮಾಡೋ ಜಾಗನ ಸ್ವಚ್ಛ ಮಾಡಿ ಚಪ್ಪರ ಹಾಕಿ ಬಾಳೆ ದಿಂಡು ಹಾಗೆ ಹೂಗಳನ್ನು ಚಪ್ಪರಕ್ಕೆ ಕಟ್ಟೋದು ಗಂಡಸರ ಕೆಲಸ. ಆದರೆ ಭೂಮಿ ಹುಣ್ಣಿಮೆ ದಿನ ಮನೆಯ ಹೆಣ್ಣು ಮಕ್ಕಳು ಒಂದು ಮರವನ್ನೇ ದೇವರೆಂದು ಭಾವಿಸ್ಕೊಂಡು ಲಕ್ಷ್ಮೀ ಮುಖವನ್ನು ಹಾಕಿ ಸೀರೆ ಹಾಗೂ ರವಿಕೆಯನ್ನು ಆ ಮರಕ್ಕೆ ಅಲಂಕಾರ ಮಾಡ್ತಾರೆ. ನೀವು ನೋಡ್ಬೋದು ಎಷ್ಟು ಸುಂದರವಾಗಿ ಕಾಣ್ತಿದ್ದಾಳೆ ಅಂತ. ನಮ್ಮ ಭೂಮಿ ತಾಯಿ ಅಲಂಕಾರ ಅವರವ್ರ ಇಷ್ಟಕ್ಕೆ ತಕ್ಕಂತೆ ಮಾಡ್ಬೋದು. ನಮಗೆ ಆಡಂಬರ ಇಷ್ಟ ಇಲ್ಲ, ಅದಕ್ಕೆ ತುಂಬ ಸರಳವಾಗಿ ಮಾಡಿದ್ದೀವಿ. ಭೂಮಿ ಅಷ್ಟೇ ಅಲ್ಲದೆ ಹಲವಾರು ಉಪಕರಣಗಳು, ಬೋರ್ವೆಲ್ಗಳಿಗೂ ಪೂಜೆ ಮಾಡಲಾಗುತ್ತದೆ. ಮತ್ತು ಪೂಜೆ ಎಲ್ಲ ಆದ ನಂತರ ದೇವರಿಗೆ ನೈವೇದ್ಯ ಮಾಡ್ತಾರೆ. ವಿವಿಧ ಹಬ್ಬದ ಊಟನ ತೋಟದಲ್ಲೇ ಎಲ್ಲರೂ ಒಟ್ಟಿಗೆ ಊಟ ಮಾಡ್ತಾರೆ. ನನಗೆ ಹಾಗೆ ತೋಟದಲ್ಲಿ ಓಡಾಡ್ತಾ ಇರಬೇಕಾದ್ರೆ ನವಿಲುಗರಿ ಸಿಕ್ತು. ನವಿಲುಗರಿ ಅಂದರೆ ಯಾರಿಗೆ ತಾನೇ ಇಷ್ಟ ಇಲ್ಲ? ನನಗಂತೂ ತುಂಬ ಇಷ್ಟ. ಸ್ವಲ್ಪ ನವಿಲುಗರಿ ಜೊತೆ ಫ್ಲಾಂಟ್ ಮಾಡಿ ಫೋಟೋಸ್ ತಗೊಂಡೆ. ನೆಕ್ಸ್ಟ್ ಅಲ್ಲಿ ಪೂಜೆ ಆದ ಖುಷಿಗೆ ಪಟಾಕಿ ಹೊಡಿತಾಯಿದ್ರು ನೋಡಿ. ಆಮೇಲೆ ಈ ರೀತಿಯಾಗಿ ಬೆಳೆದಿರೋ ಫಸಲಿಗೆ ಹಾಗೂ ಸಣ್ಣ ಪಶು ಪಕ್ಷಿ ಹಾಗೂ ಜೀವನಗಳಿಗೆ ತಿಂಡಿ ತಿನಿಸನ್ನು ಹಾಕ್ತಾರೆ. ಇದಾಗಿತ್ತು ಭೂಮಿ ಹುಣ್ಣಿಮೆ. ಮತ್ತೆ ಮನೆಗೆ ಹೋದ ತಕ್ಷಣ ನನ್ನ ತಂಗಿಗೇನೋ ಕೇಕ್ ತಿನ್ನಬೇಕಂತ ಅನಿಸ್ತಾ ಇತ್ತು ಅಂತ ಕೇಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಕೊಂಡ್ಳು. ಅದಕ್ಕೆ ಬ್ಯಾಟರ್ ರೆಡಿ ಮಾಡಿಕೊಂಡು ಕೇಕ್ ಮಾಡೋದಕ್ಕೆ ಅವೆನಲ್ಲಿ ಇಟ್ಟಾಯಿತು. ಕೇಕ್ ಆಗ್ತಾ ಇರಲಿ, ನಾನು ನಿಮಗೊಂದೇನೋ ತೋರಿಸ್ತೀನಿ ಬನ್ನಿ. ಇದು ನಮ್ಮ ಮನೆ ಪೋರ್ಟಿಕೋ ಹತ್ರ 2 ಗುಬ್ಬಿ ಮರಿಗಳು ಎಷ್ಟು ಚಂದ ಆಟ ಆಡ್ತಾ ಇದ್ದಾವೆ ನೋಡಿ ನೀವೇ. ಕಾಣಿಸ್ತಿದ್ಯಾ? ಹತ್ರ ಹೋದರೆ ಎಲ್ಲ ಆರೋಗ್ಬಿಡುತ್ತೆ, ಅದಕ್ಕೆ ದೂರದಿಂದನೇ ತೋರಿಸ್ತಾ ಇದ್ದೀನಿ. ಎಷ್ಟು ಖುಷಿಯಾಗಿ ಆಟ ಆಡ್ತಾ ಇದ್ದಾವೆ ಅಲ್ವಾ. ಅಷ್ಟರಲ್ಲಿ ನಮ್ಮ ಕೇಕ್ ಕೂಡ ರೆಡಿಯಾಗಿತ್ತು. ಟೇಸ್ಟ್ ಮಾಡಿ ರಿವ್ಯೂ ಮಾಡೋಣ ಬನ್ನಿ. ಕೇಕ್ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಒಂದು ಡಿವೈನ್ ಫುಲ್ ಮೂವಿ ಅಂದರೆ ಕಾಂತಾರ, ಆ ಮೂವಿ ಕೂಡ ಫ್ಯಾಮಿಲಿ ಜೊತೆ ನೋಡಾಯಿತು. ತುಂಬ ಡಿವೈನ್ ಫುಲ್ ಆಗಿತ್ತು. ಹಾಗೆ ಮನೆಗೆ ಬಂದಾಯಿತು. ಇವಾಗ ನೋಡಿ ಸಮಯ ಬಂದು ರಾತ್ರಿ 9 ಗಂಟೆ. ಎಷ್ಟು ನಿಶಬ್ದವಾಗಿದೆ ಅಲ್ವಾ ಈ ಬೀದಿಲಿ. ಒಂದು ಜನ ಕೂಡ ಇಲ್ಲ. ಹೇಗೆ ಹಳ್ಳಿಯಲ್ಲಿ ದಿನ ಬೇಗ ಪ್ರಾರಂಭ ಆಗುತ್ತೋ ನೈಟ್ ಕೂಡ ಅಷ್ಟೇ ಬೇಗ ಮುಗಿಯುತ್ತೆ. ಹಳ್ಳಿ ಜೀವನನೇ ನೆಮ್ಮದಿ ಜೀವನ ಅಲ್ವಾ. ಎಷ್ಟು ಪೀಸ್ಫುಲ್ಲಾಗಿದೆ ನೋಡಿ, ನಿಶಬ್ದವಾಗಿದೆ. ಹಾಗೆ ಬೆಂಗಳೂರಿಗೆ ಹೊರಡೋ ಸಮಯನೂ ಬಂತು. ನಮ್ಮ ಅಪ್ಪ ಶಿವಮೊಗ್ಗಕ್ಕೆ ರೈಲ್ವೆ ಸ್ಟೇಷನ್ ಡ್ರಾಪ್ ಮಾಡೋಕ್ಕೆ ಬರ್ತಾಯಿದ್ದಾರೆ. ನಮ್ಮೂರಿಂದ ಶಿವಮೊಗ್ಗ ರೈಲ್ವೆ ಸ್ಟೇಷನ್ ಬಂದುಬಿಟ್ಟು ಒಂದು 35 ಮಿನಿಟ್ಸ್ ಆಗುತ್ತೆ. ರೈಲ್ವೆ ಸ್ಟೇಷನ್ ರೀಚ್ ಆಗಾಯಿತು. ಇನ್ನೇನು ಟ್ರೈನ್ ಹೊರಡೋ ಸಮಯನೂ ಬಂತು. ಹಾಗೆ ನಾವು ಬೆಂಗಳೂರು ರೀಚ್ ಆಗ್ತಾ ರಾತ್ರಿ ಆಗಿತ್ತು. ಮತ್ತು ಕ್ಯಾಬ್ ಬುಕ್ ಮಾಡಿಕೊಂಡು ಮನೆಗೆ ಕೂಡ ತಲುಪಿದ್ದಾಯಿತು. ನಾಳೆಯಿಂದ ಮತ್ತದೇ ಕೆಲಸ, ಮತ್ತದೇ ರುಟೀನ್ ಲೈಫ್. ಜೀವ ಕೊಟ್ಟಿದ್ದು ಶಿವಮೊಗ್ಗ ಆದರೂ ಜೀವನ ಕೊಟ್ಟಿದ್ದು ಬೆಂಗಳೂರು.
ಈ ಜೀವ ಹಾಗೆ ಜೀವನ ಎರಡೂ ಕ್ಷಣಿಕ. ಅದಕ್ಕೆ ಯಾವಾಗಲೂ ಸಂತೋಷವಾಗಿರೋಣ, ಖುಷಿಯಿಂದ ಇರೋಣ, ನಮ್ಮ ಜೊತೆಲಿರೋನು ಖುಷಿಯಾಗಿಡೋಣ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಈ ನಿಮ್ಮ ಪ್ರೋತ್ಸಾಹ ಹಾಗೂ ಬೆಂಬಲ ಈ ಕನ್ನಡತಿ ಮೇಲೆ ಸದಾ ಇರಲಿ. ಧನ್ಯವಾದಗಳು.